ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅರ್ಥ ಕಾವೇರಮ್ಮೆ ಅಲ್ಲಿಂಜ ಇಗುತ್ತಪ್ಪ ಈ ಕುಲದೇವಡ ಕೊಡಗರ ಇಂಗಡ ಪೆದತ್ತು ಈ ಕೈಗೆ ಸಂಸ್ಥೆ ಸ್ಥಾಪನೆ ಆಯ್ತು. ಇದು ಈ ಟೂರ್ನಮೆಂಟ್ ಆಯ್ತು ಪಂದ್ಯಮೆಟ್ಲು ನಡೀತಿತ್ತು. ಈ ಟೂರ್ನಮೆಂಟ್ಗೆ ಬೆಂದಿಕ ಮುಖ್ಯ ಬೆಂದು ಆಯ್ತು ಬಂದ ಎಲ್ಲ ಒಲಿಂಪಿಯನ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್, ಇಂಡಿಯನ್ ಹಾಕಿ ಕೋಚ್, ಗಣ್ಯ ವ್ಯಕ್ತಿಯ ಈ ವೇದಿಕೆలు ഉണ്ട്. ఆయనకి ಎಲ್ಲರಿಗೂ ನಮಸ್ತೆ. ಅಂದರೆ ಈ ಟೂರ್ನಮೆಂಟ್ ನೋಟಕ್ಕೆ ಬಂದ ಎಲ್ಲ ಕೊಡಗರ ಹಾಕಿ ಅಭಿಮಾನಿಗೂ ನೋಡ ವಂದನೆ. ಈ ಟೂರ್ನಮೆಂಟ್ಗೆ ನಂಗೆ ನೇರಾಯಿತು ಮೆಚ್ಚೋಡು. ಭಾರಿ ಶಾರ್ಟ್ ಟೈಮಲ್ಲಿ ಹಿಂಗೆಲ್ಲರೂ ಕೂಡಿತು ಕೊಡಗು ಹಾಕಿ ಪ್ಲೇಸ್ ಕಾಯ್ತು. ಕೊಡಗರ ಹಾಕಿನ ಬಳ್ಕೊಂಡು ರಾಷ್ಟ್ರ ಮಟ್ಟಕ್ಕೆ ಹೆಚ್ಚಿಡೋಂಡು ಅನ್ಯಂಡು ಇದೊರು நல்ல ಟೂರ್ನಮೆಂಟ್ ಮಾಡಿತ್ತು. ಇದಕ್ಕೆಲ್ಲ ನಾನು ಹೃತ್ಪೂರ್ವಕವಾಯಿತು ವಂದನೆ ಅರ್ಪಿಸಿ. ಈ ಟೂರ್ನಮೆಂಟ್ 5 ದಿವಸದ ಭಾರಿ ವಿಜೃಂಭಣೆ ನಡೆದಿತ್ತು. ಬರೀ ಕೊಡಗರ ಪ್ಲೇಯರ್ ಅಲ್ಲ, ಎಲ್ಲ ಟೀಮ್ಗೂ 5 ಗೆಸ್ಟ್ ಪ್ಲೇಯರ್ ಬಂದು ಪರ್ಮಿಂದ ಎಲ್ಲ ಬಂದು ಕಳಿಸಿದ್ದು. நல்லொரு ஸ்டாண்டர்ட் டூர்னமெண்ட். ಬರೀ ಸ್ಟ್ಯಾಂಡರ್ಡ್ ಟೂರ್ನಮೆಂಟ್ ಆಪರ ஒரு நேஷனல் ಲೆವೆಲ್ ಟೂರ್ನಮೆಂಟ್ ಇದು. ಆಗುಂಡು ನಾನು ಈ ಕೈಗೆ ಸಂಸ್ಥೆಗೆ ದೇವ ನರದು ಮಾಡಿಡು ಕಾಲೋಗಿನ ಟೂರ್ನಮೆಂಟ್ ಮಾಡಿಡು. ಅಲ್ಲಿಂದ ನಂಗಳ ಕೊಡಗರ ಏದೇ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಉಂಡೆಂಗಿ ಅಯ್ಯಗಳ ಪ್ರೋತ್ಸಾಹ ಇಟ್ಟಿದ್ದು ನ್ಯಾಷನಲ್ ಟೀಮ್ಗೆ ಕಲಿಪನಕ್ಕೆ ಅಯ್ಯಕ್ಕೆ ಸಹಾಯ ಮಾಡಿ ಅಯ್ಯಗಳ ಎಲ್ಲ ತರದ್ದು ಅಯ್ಯಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಿತ್ತು. ಇಲ್ಲ ಇಂಡಿಯನ್ ಟೀಮ್ಲೆ ಭಾರಿ ಕಮ್ಮಿ ಮಕ್ಕ ಕೊಡಗಿಂಜ ಉಂಡು, ಅದೆಲ್ಲಕ್ಕೂ ಗೊತ್ತಿರೋದು. ಅದಂಗಾಯ್ತು ಎಲ್ಲ ಶ್ರಮ ಪಟ್ಟಿತ್ತು. ನಂಗಳ ಕೊಡಗಿಂಜ ಮಕ್ಕಳ ಖರ್ಚುಡಕ್ಕೆ ಮಾಡೋಣ. ಈ ದಂಡ ತಕ್ಕು ಪರಂತು ಕಾವೇರಮ್ಮನ ಇದು ತಪ್ಪು ಈ ಕೈ ಸಂಸ್ಥೆಗೂ ಎಂಗಳ ಕುಟುಂಬಕ್ಕೂ ಆಶೀರ್ವಾದ ಮಾಡಿ ಕೊಟ್ಟರು ನಾನು ತಕ್ಕ ನಿಂಚು ಕೊಡಗು ಕುಂಜಿ ಆಯ್ತು. ಇನ್ನೊರು ಹಾಕಿ ಟೂರ್ನಮೆಂಟ್ ನನಗೆ ಗೆಸ್ಟ್ ಆಯ್ತು ಹಾಕ್ನದು ನನಗೆ ತುಂಬಾ ಖುಷಿ ಅಪ್ಪ. ಕೆ ಗ್ರೂಪ್ ಗಾರ ಇಂದೋರ್ ಬೆಲ್ಲ ಟೂರ್ನಮೆಂಟ್ ಮಾಡಿದ್ದು 4 ದಿವಸದಿಂದ ನಾ ಬೆಂಗಳೂರಿನ ನಾಟಿನೋಡ ಅದು ಲೈವ್ ಆಯ್ತು ಕವರೇಜ್ ಆಗಿತ್ತು. ದ ಸ್ಟ್ಯಾಂಡರ್ಡ್ ವಾಸ್ ವೆರಿ ಗುಡ್. ತುಂಬಾ ಖುಷಿ ಪಡ್ತೀನಿ. ಇತ್ತಲು ಎಲ್ಲ ಟೀಮ್ಲು 5 ಹೊರನತ ನಲಲ್ಲ ಪ್ಲೇಯರ್ಸ್ ಎಲ್ಲ ಕಾಯ್ಚಿಟ್ಟಿತ್ತು. ಅಯ್ಯಕ್ಕೆ ನಂಗಡ ಈ ಕೊಡಗರ ನೆಲത്തിൽ കളിച്ചിടുന്നവർ ആസ്പദ കൊടുത്തിട്ട് ഇതിനുണ്ട് ഞങ്ങളുടെ ഇല്ലത്തെ മക്കൾക്ക് അതിനോട് കളിച്ചിട്ട് അതിങ്ങളുടെ സ്റ്റാൻഡേർഡ് അതിനോട് കൂടെ സേയിങ് ഇൻ ഇംഗ്ലീഷ് റബ്ബിംഗ് ഷോൾഡേഴ്സ് ടു ഈച്ച് അതർ അങ്ങനെ അതിനോട് കളിച്ചിട്ട് ഞങ്ങളുടെ ഇക്കത്തെ മക്ക എന്തുണ്ടെങ്കിൽ ಇಲ್ಲಿ ನಂಗ ಕಂತಲ್ಲಿ ಕಪ್ಪೆಯೊಳನಿಕೆ അങ്ങനെ ആയിട്ട് ഇങ്ങനെ കളിച്ച് ഇങ്ങനത്തെ ഒരു ഓപ്പർച്യൂണിറ്റി കിട്ടിച്ചെങ്കിൽ അയക്ക് അതിനോട് കളിച്ചിട്ട് അതിനോട് സ്റ്റാൻഡേർഡ് ಇಂಪ್ರೂವ್ ಮಾಡಿಂಡು ಇನ್ನು ಮಿನ್ನಕ್ಕೆ ഞങ്ങളുടെ ದೇಶತ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಆಪರ್ಚುನಿಟಿ ಕಿಟ್ಟಡು ಅಂತ ನಾನು ಆಸೆ ಮಾಡಿ. ತುಂಬಾ ಬೇಜಾರ ಸಂಗತಿ ಅನ್ಸಂಗಿ ಈಗ ಇಂಡಿಯನ್ ಟೀಮ್ ಕಂಡತಿಂಗಿ ஒரு 400 ಬ್ಯಾಡ್ಮಿಂಟನ್ ಪ್ಲೇಯರ್, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಚೆಗೂ ಅವರು ಕೊಡಗು ಆಯ್ತು. నాకు ಹಾಕಿ అంటే ತುಂಬಾ ಪ್ರೀತಿ. ನಾನು ಕಳ್ಚಣಿಂಜ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ ಅಂತ ಕಳಿಸಿ
ಬಟ್ ಮಿಂಜದ ಕಾಲத்துல ഞങ്ങட ഇന്ത്യൻ ടീമിൽ മിനിമം ഒരു 3-4 ಜನ ಇಪ್ಪಂತೆ ಕೊಡೋ ಕುಂಜ ಇಕ್ಕತ್ತ ಕಾಲத்துல ನೋಡ್ಚಿಂಗಿ ಜಾಸ್ತಿ ಪಡ್ಚಿಂಗಿ ಪಂಜಾಬ್ಕಾರ ಅಲ್ಲಿ ಬೆಂಚಿಲ್ ನೋಡ್ಚಿಂಗಿ ಐಗಳು ಅಳ್ತಾ ಕೂಡಿ ಪಂಜಾಬ್ಕಾರ ಆಂಡ್ ಅರ್ಥ ಹಿಂಗ நல்ல ಪ್ಲೇಯರ್ ಅಲ್ಲ ಅಂದಲ್ಲ ಬಟ್ ಹಿಂಗ ತುಂಬಾ ಕಷ್ಟಪಡುವ ನಂಗಡ ಮಕ್ಕಕ್ಕೆ ಕಷ್ಟಪಡೋಕೆ ಚೆನ್ನ ಬೆಂಬಲ ನೋಡುವ ಅದು ನಂಗಡ ಕೊಡೋ ಕುಂಜಕ್ಕೆ ಇಕ್ಕಾಯ್ತು ಎಂತ ಅನ್ಸಂಗಿ ಈ ಡ್ರಗ್ಸ್ ಸೇವನೆ ಮಾಡುವಂತ ಭಯಂಕರ ಅವರು ಬಲಿಪುಷ ಆಯ್ನುಂಡು ಇದನ್ನುಂಡು ನಂಗೆ ಭಾರಿ ಬಾಯ್ದ ಸಂಗತಿ ಇದನ್ನ ಅಂಗಡ ತಪ್ಪಲ್ಲ ನಾಡ ಪ್ರಕಾರ ಇದನ್ನ ನನ್ನ ಪೇರೆಂಟ್ಸ್ ಅದೇ ಅದನ್ನ ಕಂಡುಹಿಡಿಕೊಂಡು ನನ್ನ ಪೇರೆಂಟ್ಸ್ ಈ ಮಕ್ಕ ಎಂತ ಮಾಡಿ ಉಂಡು ಏದ್ ಲೆವೆಲ್ ಕಲ್ಚತೆ ಕೂಡಿ ಹೆಂಗಡ ಡೈಲಿ ರೊಟೀನ್ ಅಂತ ಹೆಂಗ ಮಾಡುವಂತ ಫಿಸಿಕಲ್ ಫಿಟ್ನೆಸ್ ಎಲ್ಲಾನ ಟ್ರ್ಯಾಕ್ ಮಾಡೋದು ಟ್ರ್ಯಾಕ್ ಮಾಡ್ಚಂಗಿ ನಂಗಡ ಕೊಡೋ ಕುಂಜಿ ಕೊಡುವಂತ ಅವ್ರ ಟ್ಯಾಲೆಂಟ್ ನಾನು ಇಡೀ ವರ್ಲ್ಡ್ ದಾರ್ಕಲ್ಲಿ ನಾನು ಧ್ಯಾನ ಮಾಡಿ ಅಂತ ಅವ್ರ ಟ್ಯಾಲೆಂಟ್ ನಂಗಡ ಕುಂಜ ಬಟ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ದೇ ಟೆಂಡ್ ಟು ಗೋ ರಾಂಗ್ ಟ್ರ್ಯಾಕ್ ನಾನು ಒಂದು ಕೋಡಿ ಅನ್ಸಂಗಿ ಇಲ್ಲಿ ಕಳಿಯಲ್ಲ ಏನುಂಡು ಇಲ್ಲಿ ಕಳ್ಚ ನನೆಲ್ಲ ಕುಂಜಾಳ ನಂಗಡ ಕೊಡಕಾರ ಹೆಚ್ಚು ಬಲಿ ಪೊಸಿಷನ್ ಉಂಡು ಇನ್ನ ತುಂಬ ಕಂಪನಿಕಾರ ಹಾಕಿ ಪ್ಲೇಯರ್ಸ್ ಈ ಒಂದು ಪಂದ್ಯದ ಅಂತಿಮ ಹಣಾಹಣಿ ಅದಕ್ಕಿಂತ ಮೊದಲು ಸುಮಾರು ವರ್ಷದ ಮೊದಲು ಈ ರೀತಿಯ ಒಂದು ಟೂರ್ನಮೆಂಟ್ ಕೊಡಗಿನಲ್ಲಿ ನೋಡಕ್ ಸಿಗ್ತಾ ಇತ್ತು ಒಂದು 8 ವರ್ಷದ ಹಿಂದೆ ಇರ್ಬೋದು ಅದ ನಂತರ ಈಗ ಫಸ್ಟ್ ಟೈಮ್ ನಾನು ಈ ರೀತಿಯ ಒಂದು ಜನ ಹಾಗೂ ಅತಿಥಿ ಆಟಗಾರರು ಬಂದು ಪೊನ್ನಂಪೇಟೆಯಲ್ಲಿ ಈ ಒಂದು ಟೂರ್ನಮೆಂಟ್ ಆಡ್ತಾ ಇದ್ದಾರೆ ಆಲ್ರೆಡಿ ಈಗ ಹೇಳಿದ್ರು ನನ್ಗಿಂತ ಮೊದಲು ಸ್ಪೀಕ್ ಮಾಡಿದವರು 2021 ಒಲಿಂಪಿಕ್ಸ್ ನಿಂದ ಕರ್ನಾಟಕದಿಂದ ಯಾರು ಇರಲಿಲ್ಲ 2024 ಒಲಿಂಪಿಕ್ಸ್ಗೂ ಕರ್ನಾಟಕದಿಂದ ಯಾರು ಇರಲಿಲ್ಲ ಅದಕ್ಕಿಂತ ಮೊದಲು ಅಟ್ಲೀಸ್ಟ್ ಒಬ್ರು ಇಲ್ಲ ಇಬ್ಬರಾದ್ರೂ ಭಾರತ ತಂಡದಲ್ಲಿ ಪ್ರತಿನಿಧಿಸ್ತಿದ್ರು ಈಗ ಕರೆಂಟ್ ಕೋರ್ ಗ್ರೂಪ್ ಅಲ್ಲಿ ಬರೀ ಇಬ್ಬರಾಳಿದ್ದಾರೆ 3 ಜನ ಇದ್ದಾರೆ ಅದರಲ್ಲಿ ಕೊಡಗಿನಿಂದ ಬರೀ ಒಂದು ಪೂರ್ಣ ಮಾತ್ರ CB ಪೂರ್ಣ ಅದ್ ಬಿಟ್ರೆ ಒಂದು ರಹೀಲ್ ಇನ್ನೊಬ್ಬ ಗೋಲ್ ಕೀಪರ್ ಮೌಸಿದ್ ಜೂನಿಯರ್ ತಂಡದಲ್ಲಿ ಈಗ ಕಳೆದ ಬಾರಿಯೂ ಇರಲಿಲ್ಲ ಕಳೆದ ಬಾರಿ ಬರೀ ಇಬ್ರಾಳಿದ್ರು ಪೊನ್ನಂಪೇಟೆಯಲ್ಲಿ ಒಬ್ರು ಇದ್ರು ಬಿಪಿನ್ ಅದ್ ಬಿಟ್ರೆ ಸೋಮಪೇಟೆ ಒಬ್ಬ ವಚನ್ ಅಲ್ಲಿಂದ ಈ ಬಾರಿಯ ಈಗ ನೆನ್ನೆನೆ ಮುಗೀತು ಒಂದು ನೆಕ್ಸ್ಟ್ ವರ್ಲ್ಡ್ ಕಪ್ ಏನ್ ಪ್ರಿಪರೇಷನ್ ಇತ್ತು ಅದಕ್ಕೆ 34 ಅಥ್ಲೀಟ್ಸ್ ಬಂದಿದ್ರು ಅದರಿಂದ ಕೊಡಗಿನಿಂದ ಒಬ್ರು ಇಲ್ಲ ಅಂತ ಹೇಳಲಿಕ್ಕೆ ತುಂಬಾ ಬೇಸರದ ಸಂಗತಿ ನಾವು ಇದಕ್ಕೋಸ್ಕರ ಇನ್ನೂ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ ಬರೀ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೇ ನಾವು ಸೀಮಿತವಾಗ್ತಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗಿನ ನಮ್ಮ ಒಂದು ಕಾಣಿಕೆ ಏನಿದೆ ಅದು ತುಂಬಾ ಕಮ್ಮಿ ಇದೆ ಈಗ ನಡೆದಿರುವಂತಕ್ಕಂತ ಎಲ್ಲಾ ಪ್ರೇಕ್ಷಕರು ಹಾಗೂ ಏನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ನಾವು ಈಗಿನ ಮಕ್ಕಳಿಗೆ ಹಾಕಿ ಕಡೆಗೆ ಹೆಚ್ಚಿನ ಒಂದು ಗಮನನ ಹರಿಸ್ತಾ ಇಲ್ಲ ಮತ್ತೆ ಸೋಷಿಯಲ್ ಮೀಡಿಯಾ ಮತ್ತೆ ಈ ಗ್ಯಾಡ್ಜೆಟ್ಗಳ ಬಗ್ಗೆ ತುಂಬಾ ನಾವು ಅವ್ರಿಗೆ ಅವಲಂಬಿತರಾಗ್ತಾ ಇದೀವಿ ಅವ್ರಿಗೆ ಜಾಸ್ತಿ ಎಂಕರೇಜ್ ಮಾಡ್ತಾ ಇದೀವಿ ಈಗ ಬೇರೆ ರಾಜ್ಯದವರು ಅವರು ಈಗ ಒಡಿಶಾ ತಗೊಳ್ಳಿ ಜಾರ್ಖಂಡ್ ತಗೊಳ್ಳಿ ಹರಿಯಾಣ ಪಂಜಾಬ್ ತುಂಬಾನೇ ಪ್ರಯತ್ನ ಜಾಸ್ತಿ ಇದೆ ಹೊರತು ಆದ್ರಿಂದ ಅವರು ಟೀಮ್ ನಲ್ಲಿ ಅವರು ಜಾಗ ಪಡ್ಕೊಳ್ತಾ ಇದ್ದಾರೆ ಆದ್ರಿಂದ ನಾವು ಇನ್ನೂ ಹೆಚ್ಚು ಗ್ರಾಸ್ ರೂಟ್ ಲೆವೆಲ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ವರ್ಷ ಈ ರೀತಿಯಾದ ಒಂದು ಟೂರ್ನಮೆಂಟ್ ಎಲ್ಲ ಅಂದ್ರೆ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ನಡೆದ್ರೆ ಇದಕ್ಕೆ ಮಕ್ಕಳು ಇದನ್ನ ಆಕರ್ಷಿತರಾಗಿ ಹಾಕಿ ಕಡೆಗೆ ಇನ್ನೂ ಹೆಚ್ಚು ಅವಲಂಬಿತರಾಗ್ತಾರೆ ಅಂತ ಹೇಳ್ತಾ ಈ ಒಂದು ಟೂರ್ನಮೆಂಟ್ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಕೇಗ್ ಹಾಗೂ ಗ್ರೂಪ್ ಚಾಲೆಂಜರ್ಸ್ ಇಬ್ಬರಿಗೂ ಹಾಗೂ ನಾನು ಈ ವೇದಿಕೆಗೆ ಇಲ್ಲಿ ಬಂದಿದ್ದೀನಿ ಇದಕ್ಕೆ ಮೂಲ ಕಾರಣ ಇಲ್ಲಿ ನಾನು 1994 ಅಲ್ಲಿ ಒಂದು ಆರ್ಮಿಗೆ ಹೋಗಕ್ಕೆ ಕಾರಣ BM ಸುರೇಶ್ ಅವರು ಬ್ಲೂಸ್ಟಾರ್ ತಂಡದವರು ಹಾಗೂ ನನ್ನ MEGಗೂ ಕಳಿಸ್ಕೊಟ್ಟಿದ್ರು ಆಗ ಕರ್ನಲ್ ಅಯ್ಯಪ್ಪ ಸಾಹೇಬ್ ಇದ್ರು ಅಲ್ಲಿನೂ ಸೆಲೆಕ್ಟ್ ಆಗಿದೆ ಅದರಿಂದ ಸೇನೆಗೆ ಬಂದ ನಂತರ
ಗೆ ನಾನು ಜಲಂಧರ್ ಹೋಗಿದ್ದೆ. ಅಲ್ಲಿಗೆ ನನಗೆ ಒಂದು ಹೆಲ್ಪ್ ಮಾಡಿದವರು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸಾಬ್ ಹಾಗೂ ಎಸಿ ಇದ್ದಂತಹ ಪ್ಲೇಯರ್ಸ್ ದೀಪಕ್ ಅಣ್ಣ ಇರ್ಬೋದು, ಹಾಗೂ ಪೂರ್ಣಚಂಡ ಇರ್ಬೋದು, ರೋಷನ್ ಅಣ್ಣ ಇರ್ಬೋದು, ಎಲ್ಲರೂ ನಮ್ಮ ಕೊಡಗಿನವರು ತುಂಬಾ ಸಪೋರ್ಟ್ ಮಾಡಿ ಅಲ್ಲಿಂದ ನನಗೆ ಒಂದು ಡಿಪ್ಲೊಮಾ ಮಾಡ್ಲಿಕ್ಕೂ ಸಹ ಸಹಾಯ ಮಾಡಿದವರು ಸುಬ್ರಹ್ಮಣ್ಯ ಸಾಬು. ಅಲ್ಲಿಂದ ನಾನು ಮಾಸ್ಟರ್ಸ್ ಮಾಡಿದೆ. ಅಲ್ಲಿಂದ ಬಂದು ಇಂಡಿಯನ್ ಆರ್ಮಿ ತಂಡದ ಒಂದು ಕೋಚ್ ಆಗಿ ಸರ್ವಿಸಸ್ ತಂಡಕ್ಕೆ ನೆರವಾಗಿದ್ದಕ್ಕೂ ಒಂದು ಸುಬ್ರಹ್ಮಣ್ಯ ಸಾಬ್ ನಮಗೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. My great cousin Kanepa identified me and brought me all the way here. Ellarku namaskara. I am very happy that something is happening like this in Panampet. We all know Coog love hockey, and hockey is in our blood and culture. Recently we had a Masters Cup promoting only junior level of hockey, and it was a big success. We invited a lot of Olympians, and they were all happy to have a tournament like this. So they have promised us to better this tournament, holding as an inter-district and interstate level tournament next year. So what our little Kaiga group is doing, it's a wonderful opportunity for all of us to witness a great level of hockey. My good wishes to both the teams and congratulations to Kaiga. Jai Hind. ಎಲ್ಲರಿಗೂ ನಲ್ಲಾಮೆ. ನಾನು ಮಾಳೆಯಿಂದ ಅರುಣ್ ಪೋಯ, ನೆಲ್ಜಿಕಾರ, ಬಟ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ನಾಡು ತಮ್ಮನ ಅಶೋಕ್ ಪೋಯ, ದಂಡಲು ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ನಾಡು ತಮ್ಮನ ಸ್ಟೇಟ್ ಚಾಂಪಿಯನ್ ಆಯ್ತಿಂತು. ನಂಗೆಲ್ಲ ಬ್ಯಾಡ್ಮಿಂಟನ್ ಕಳಿಸಿದ್ದು ಆಲ್ಮೋಸ್ಟ್ 45 ಕಾಲ ಆಯ್ತು. ಇಕ್ಕತ್ತ ಫೆಸಿಲಿಟೀಸ್ ಅನ್ನೋ ಟಾಪಕ್ಕ ಭಾರಿ ಇದಪ್ಪ, ಸುಮಾರು ಫೆಸಿಲಿಟೀಸ್ ಉಂಟು ಇಲ್ಲಿ ಇಕ್ಕಾಕ. ಇಕ್ಕ ನಂಗಳ ಹಿಂದೆ ದಿನತ್ಲು ನಂಗಳ ಈ ಕೈಗ ಗ್ರೂಪ್ ಕರ ಹಾಕಿ ಮ್ಯಾಚ್ಗೆ ಕಾಕ್ಚಿಡಿದ್ದು. ನಾನು ಲೈವ್ ಕವರೇಜ್ ಅಂತ ನೋಟೆ ನಿಂಜ ತುಂಬ ಖುಷಿ ಆಚಿ நல்ல பொறுமைத்த மக்களெல்லாம் காய்ச்சிட்டு இது ಎಂತಪ್ಪ ಅಂಚಂಗಿ ಇಲ್ಲೇತ ಮಕ್ಕಕ್ಕೆ ஒரு அவங்களோட கழிச்சித்து அவங்களுக்கு ஒரு எக்ஸ்போஜர் கிட்டுவா. பின்ன நானும் தமிழை தக்க நினைத்து இக்கத்த காலத்தில் உள்ளಂಥ ಮಕ್ಕಕ್ಕೆ ಉಳ್ಳಂಥ ಟರ್ಫ್ ಗ್ರೌಂಡ್ ಕಳಿಸಿತ್ತು ಹೆಚ್ಚಕೋ ನಲ್ಲ ಸಾಧನೆ ಮಾಡಲು. ಬಟ್ ಅಕ್ಕದ ಕಾಲದಲ್ಲಿ ಧ್ಯಾನಚಂದ್ ನಂಗಡ MP ಗಣೇಶ್ ಸರ್ ಹಂಗೆಲ್ಲ ಕಲ್ಲಲ್ಲಿ ಕಳಿಸಂತ ನೆಲದಲ್ಲ ಕಲ್ಲೆಲ್ಲ ಇಂಜತ್ತು ಆಚೆ ಕಳಿಸಿದ್ದು ಕೂಡ ಒಲಿಂಪಿಕ್ ಕಳಿಸಿದ್ದು ಇಂಡಿಯಾ ಗೋಲ್ಡ್ ಎಡ್ತ ಬಂತು. ಇಕ್ಕತ್ತ ಕಾಲದಲ್ಲಿ ಮಕ್ಕಕ್ಕೆ ಎಂತ ಅಣಿಸಂಗಿ ಹಿಂದೆ ಕಳಿಸಿದ್ದು ನಾಳೆ ಚಾಂಪಿಯನ್ ಆಂಡು ಒಮ್ಮತ್ತೆ ಪೇಪರ್ ಬೆದ ಬಂದಿರ್ತಂಗೆ ನಾಳೆ ಹಿಂಗಳ ಪಕ್ಕ ಮುಟ್ಟೋಗಿಲ್ಲ ಎಲ್ಲಾಡು ಎದೆಲ್ಲಿ ಬಟನ್ பிடிச்சிருவாங்க எல்லாரும் கூட இன்ட்ரோடக்ஷன் ಮಾಡಿ கையில் இதிப்பா. இக்கத்த காலத்தில் ஏதுட்டு இந்தியன் டீமில் ಎಲ್ಲಿ ನೋಡ್ಸಿಂಗು ಸಿಖ್ ಕಮ್ಯುನಿಟಿಕಾರ ಉಂಡು 5-6 ಸಿಖ್ ಕಮ್ಯುನಿಟಿಕಾರ ಬೆಂಚಿಲ್ ನೋಡ್ಸಿಂಗು ಐಂಗಳು ಇಪ್ಪ ಮಿಂಜತ ಕಾಲ ತಾನೇ ಅಲ್ಲ ನಂಗಡ ಕೊಡವ ಜನ ಇಂಜತ್ತು ಕೊಡೋಡ ಕುಡಿಯರ 4-5 ಜನ ಇತ್ತು ಅದು ಪೋಯ್ತು. ಅದಕ್ಕೆ ಕಾರಣ ಅಂಚಂಗಿ ಹಂಗೆ ಚಾಯ್ಲೆಂದಲ್ಲ ಪಂಜಾಬಿಕಾರ ಹಂಗೆ ತುಂಬ ಶ್ರಮ ಪಡುವ ಪಿಂಜ ಹಂಗೆ ಓರ್ ಜಾತ್ರೆ ಕಳಿಪಿಲ್ಲ ಇಡೀ ಬರ್ತಾನೆ ಪೋಯಣಿ ಪಂಡ ಎಲ್ಲ ಆಲ್ ಓವರ್ ಇಂಡಿಯಾ ಕಳಿಪ ನಂಗಡ ಮಕ್ಕಕ್ಕೆ ಅಪ್ಪನ ಉಂಡ ಮಾಡಿನಂತ ಆಸ್ತಿಯಲ್ಲ ಇಪ್ಪ ಅದನ್ನು ಎಡ್ತಂಡು ಅಲ್ಲೆಲ್ಲೇ ಕಳಿಸೋ ಅಲ್ಲಿ ಕಳ್ಚಂಡು ಚೆಚ್ಚೇರಿ ಟ್ರೋಫಿನ ಗದ್ದು ಖುಷಿಯ ಪಟ್ಟು ಪಿಂಜ ಮಂಗಲ ಪೋಯೋ ಗೌಜಿ ಮಾಡೋ ಎಲ್ಲರೂ ಹಂಗೆ ಪದಕಪ್ಪ ಹಂಗೆ ಖುಷಿ ಇಂದನೆ ಉಂಡೆಂಗೆ ಅಂದನಾಯ್ತು ಪಿಂಜ ಅಲ್ಲೆಲ್ಲ ಸೆಲೆಕ್ಷನ್ ಟ್ರಯಲ್ಸ್ ಆಪಾಪಕ ಎಲ್ಲ ಪ್ಲೇಯರ್ಸ ಕೈಲಿ ಅವರು ಚಿರಿಯವರು ನೀರು ಬಾಟ್ಲ್ ಬಿಡ್ಚೋ ನಂಗಡ ಮಕ್ಕ ಅನ್ಫಾರ್ಚುನೇಟ್ಲಿ ಕೈಲಿ ಬಿಯರ್ ಬಾಲ್ ಬಿಡ್ಚಂಡು ಸೆಲೆಕ್ಷನ್ ಕಾರ್ಡ ಬೆನ್ನು ಕೈ ಇಟ್ಟು ತಕ್ಬರಿವ ಇದೆಲ್ಲ ಡಿಸಿಪ್ಲಿನ್ ಎಕ್ಕ ನಾನು ಮೇನ್ ಇಂಪಾರ್ಟೆಂಟ್ ಅಂಚೆಂಗಿ ದಾರ್ ಡಿಸಿಪ್ಲಿನ್ ಇಪ್ಲೆ ಲೈಫ್ಲು ದಾರ್ನಲ್ಲ ಆ್ಯಟಿಟ್ಯೂಡ್ ಇಪ್ಲೆ ಹಂಗೆ ಮಿಂಜಪ್ಪ ಕಾರಣ ಇಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಇಕ್ಕತ್ತ ಕಾಲಕ್ಕೆ ಎಂತ ಮಕ್ಕ ಎಂತ ಅಂಚೆಂಗಿ ಒಟ್ರಾಶಿ ಬೈಟ್ ಬುದ್ದಂಡು ಪಿತಿಯಂದು ಅವರು ಚಾಂಪಿಯನ್ ಆಂಡು ಆಪ ತುಮಾರು ನಲಮಲ್ಲ ಮಕ್ಕ ಉಂಡು ಇಕ್ಕ ಚಂದೂರ ಈ ಮಕ್ಕ ಕಿಣ್ಣ ಉಂಡು அவங்க ಮನೆಯಿಂದ ಕಾಮ ಕಡಿಚಿ ನಡ ಕೊಡತ ಮಾಜಿತ್ಲು அவங்க ಅಣ್ಣ ಮೋನೆ ಇದು ಈ ಹಿಂದೆ ಕಳಿಪೋದು ಬಲಿ ಇಂಪಾರ್ಟೆಂಟ್ ಅಲ್ಲ ನೀನು ಅಟ್ಲೀಸ್ಟ್ ಅವರು 5 ಕಾಲ ಕಳಿಕೊಂಡು ಅದನ್ನು ಸುಮಾರು ಶ್ರಮ ವಹಿಸ್ಕೊಂಡು ನೀಡ ಮನೇಲಿ ಎಂಥ ಪ್ರೋಗ್ರಾಮ್ ಇಟ್ಟಿಂಗೆ ಬೆಕ್ಕತ್ತೆ ಕುഞ്ഞി ಪೆದೋದು ಆಡು ನೀಡ ಮಂಗಲ್ತ್ರ ಇದಾರ್ಕು ಮುಟ್ಟತ್ತೆ ಕೈಲಿ ಗುಡಿ ಮೊಬೈಲ್ ಗುಡಿ ಬೆಚ್ಚತ್ತೆ ನೀಡ ಓನ್ಲಿ ಉದ್ದೇಶ ಬರೀ ಕಳಿಪ ಅಕ್ಕ ದೇವಳ ಗುಡಿ ನೋಟಿನಿಪ್ಪ ಅಂದನಾಪ. ಸೊ ಇಂಥವ್ರು ಫೆಸಿಲಿಟಿ ಮಾಡಿತ್ತು ಕೈಗಾರ ನಂಗೆ ಕಾಕ್ಚಿಟ್ಟಿತ್ತು ವಿ ಆರ್ ವೆರಿ ಗ್ರೇಟ್ಫುಲ್ ಟು ದ್ಯಾಮ್.
പിന്നെ ഞാൻ ಎಂತ ಮಾಡೋ ಚಿಂಗೆ ಇನ್ನೂ ಕೂಡ ಇಂಜಿ ಮಿಂಜಲ್ ಆಚೆಗೂ ಕಳಿಪಿಚಿಡೋ ಟೂರ್ನಮೆಂಟ್ಗೆ ಮಾಡೋದು ಬ್ಲೇಸ್ ಸಂಗತಿ ಅತ್ತಲು ಸ್ಪಾಟ್ ಮಾಡೋಂಜ ನಲ್ಲ ಮಕ್ಕಳು ಪುಡ್ಚಿರೋಂಜ ಹಂಗಕ್ಕೆ ಇಕ್ಕ ಆಲ್ ಓವರ್ ಇಂಡಿಯಾದ ಎಲ್ಲೂ ರಿಕ್ರೂಟ್ಮೆಂಟ್ ಉಂಡು ಕೆನರಾ ಬ್ಯಾಂಕ್ ಉಂಡು ಪೊಲೀಸ್ ಉಂಡು ರೈಲ್ವೇಸ್ ಉಂಡು ಎಲ್ಲ ಕಡೆಯಲ್ಲೂ ರಿಕ್ರೂಟ್ಮೆಂಟ್ ಆಪ ನಂಗಡೆ ಹಿಂಗೆ ಬಲಿ ಬಲ್ಯ ಹೀರೋಸ್ ಉಂಡು ಒಲಿಂಪಿಕ್ ಕಳ್ಚ ಹಿಂಗೆ ಹಂಗೆ ಕೊಟ್ಟರೋಂಜ ಸೆಲೆಕ್ಷನ್ ಟ್ರಾವೆಲ್ಸ್ಗೆ ಹಂಗೆ ಕೊಡ್ತಿರೋಂಜ ಹಂಗೆಲ್ಲ ಪೋಯ್ತವ್ರು ಜಾಗ ಕೊಡ್ತಿರೋಂಜ ಇಕ್ಕಿಂತ ಹೆಂಚೆ ನಂಗಡೆ ಫ್ಯಾಮಿಲಿ ಕಪ್ ಆಪ ಕೂಡಿ ಕಳಿಪಕ್ಕೆ ಹಾಕಿಸ್ಟ್ ಕೂಡಿ ಹಿಂಗೆ ಸಾಲ ಮಾಡಿತ್ತು ಕಳಿಪ ಹಿಂಗೆ ನೆಕ್ಸ್ಟ್ ಟೈಮ್ ಹಾಕಿ ಕಪ್ ಆಪಗ ಪುನಃ ಸಾಲ ಮಾಡಿತ್ತು ಅಂಥ ಸ್ಥಿತಿಲಿಪ್ಪ ನಂಗಡ ಮಕ್ಕ ಆಚೆಗಳು ಹಂಗೆ ಹಂಚಿಗೆ ಟ್ಯಾಲೆಂಟ್ ಇಪ್ಪ ಹಂಗಳ ಸ್ಪಾಟ್ ಮಾಡ್ರಂಜ ಮಿಂಜ ಕಾಚಿಗೆ ನಾನು ಬೋಡಿ ಒಣಚಂಗಿ ಈ ಎಂದನೇ ನಂಗಡ ಟೀಮ್ಲು ಪಂಜಾಬ್ಗಾರ ಮಕ್ಕ ಉಂಡು ಅಂದನೇ ನಾ ಕಾವೇರಮ್ಮರ ಇಗ್ರದಪ್ಪರ ಇತಲು ನಂಗಡ ಎಲ್ಲರಿಗೂ ಅವರು ಚೆರಿಯವರು ಇದು ಬಂತು ಛಲ ಬಂದ್ರಂಜ ಈ ಟೀಮ್ಲು ಅಟ್ಲೀಸ್ಟ್ ಒಂದು 3-4 ಕೊಡೋರ್ಜಿನ ಪರ್ಲೆ ಕೊಡೋ ಮಕ್ಕ ಆಪನಿಗೆ ಆಡಿ ನಾನು ಬೋಡಿ ಕೈ ಕಾರ್ಮಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು. ಕೈಗ್ ವತಿಯಿಂದ ಇವತ್ತು ನಡೆಯಲಿರುವ ಫೈನಲ್ ಪಂದ್ಯಾಟದಲ್ಲಿ ಭಾಳಷ್ಟು 5 ಅತಿಥಿ ಆಟಗಾರರನ್ನು ಕರೆತಂದು ಆಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಕೈಗೆ ಅವರು ಮಾಡಿರುವ ಒಂದು ದೊಡ್ಡ ಕೆಲಸ, ಇಷ್ಟು ವರ್ಷ ಮಾಡದಂಥ ಒಂದು ಕೆಲಸ ಮಾಡಿದ್ದಾರೆ. ತೆರೆ ಮೇರೆ ಪ್ರತಿಭೆಗಳನ್ನು ಶಾಲಾ ಮಕ್ಕಳಲ್ಲಿ ಯಾರು DYSS ಸಾಯಿಲಿ ಇಲ್ಲದಂಥ ಮಕ್ಕಳು ಸರ್ಕಾರಿ ಹಾಗೂ ಬೇರೆ ಬೇರೆ ಶಾಲೆಯಲ್ಲಿ ಓದುತ್ತಿರುವ ತೆರೆ ಮೇರೆ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಕರೆತಂದು ಅವರಿಗೆ ಕಿಟ್ಟು, ಶೂಸು ಮತ್ತು ಹಾಕಿ ಸ್ಟಿಕ್ ಕೊಡುವ ಒಂದು ವಿನೂತನ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದರ ಪೂರ 16 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ತರುವಂಥ ಜವಾಬ್ದಾರಿಯನ್ನು ನನ್ನ ಹತ್ರ ಕೊಟ್ಟಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಈ ಥರದ ಮಕ್ಕಳು ಯಾರಿಗೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಕಮ್ಮಿಲಿದೆ ಅಂಥವ್ರನ್ನ ಕರೆತಂದು ನಾವು ಇಲ್ಲಿ ಮುಖ್ಯ ವಾಹಿನಿಗೆ ತಂದು ಅವರಿಗೆ ಸ್ಟಿಕ್ಕು ಹಾಗೂ ಸ್ಪೋರ್ಟ್ಸ್ ಕಿಟ್ ಕೊಟ್ಟಾಗ ಅವರು ಮುಂದೆ ಅದನ್ನು ಉಪಯೋಗ ಪಡುತ್ತೆ. ಯಾರು ಅವರ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದೆ ಅಂಥ ಮಕ್ಕಳನ್ನು ಹುಡುಕಿ ಇಡೀ ವಿರಾಜಪೇಟೆ ಹಾಗೂ ಪೊನ್ನಪೇಟೆ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ನಾವು ನೋಡಿ ಅವರ ಹಾಸ್ಟೆಲ್ ಇಲ್ಲದಂಥ ಮಕ್ಕಳು ಅವರಿಗೆ ಯಾರಿಗೆ ಸೌಲಭ್ಯ ಕೊರತೆ ಇದೆ ಅದರಿಂದ ಹಾಕಿಯಲ್ಲಿ ಆಡುವಂಥ ವಂಚಿತವಾಗಬಾರದು ಅವರ ದೂರದೃಷ್ಟಿಯಿಂದ ಇಟ್ಕೊಡೋ ನಿಟ್ಟಿನಲ್ಲಿ ಕೈಗ್ ಸಂಸ್ಥೆ ಭಾಳಷ್ಟು ಮುಂದೆ ಬಂದಿದೆ. ಅವರಿಗೆ ನಾವು ಶ್ಲಾಘನೀಯ. ಭಾಳಷ್ಟು ಕ್ರೀಡಾ ಪ್ರೇಮಿಗಳು ಅದನ್ನು ಅವರ ಇದೊಂದು ಕೆಲಸಕ್ಕೆ ಭಾಳಷ್ಟು ಉತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಕೊಡಗಿನಲ್ಲಿ ಹಾಕಿ ನಿರಂತರವಾಗಿ ಇಡಬೇಕು ಅಂತ ಹೇಳಿಕೊಂಡು ಒಂದು ಸುಮಾರು ಹಾಕಿಗೆ ಶ್ರಮಿಸಿದಂಥ ಆಧಾರ ಸ್ತಂಭ ಅಂತ ಹೇಳ್ಬೋದು. ಸುಮಾರು 70ನೇ ದಶಕದಿಂದ ಇಲ್ಲಿಯವರೆಗೆ ಹಾಕಿಗೆ ಶ್ರಮಿಸಿದವರು, ಅವರು ಅಂತಾರಾಷ್ಟ್ರೀಯ ಆಟಗಾರರ ಆಗಿಲ್ಲದೋದರೂ ಹಾಕಿಗೆ ಶ್ರಮಿಸಿದ್ದಾರೆ. ಬೆಳಿಗ್ಗೆ ರಾತ್ರಿ ತಮ್ಮ ಮಕ್ಕಳನ್ನು ಸಮ್ಮಿಶ್ರಣ ಮಾಡೋದು 60 ಜನರನ್ನು ಗುರುತಿಸಿ ಅವರನ್ನೊಂದು ವೇದಿಕೆಗೆ ಕರ್ಕೊಂಡು ಅವರಿಗೆ ಒಂದು ಮರ್ಯಾದೆಯನ್ನು ಕೊಡಬೇಕು. ಮರ್ಯಾದೆ ಜೊತೆ ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರು ಮಾಡಿದಂಥ ಭಾಳಷ್ಟು ಕೆಲಸಗಳನ್ನು ಶ್ಲಾಘನೀಯ ಕೆಲಸ ಅದು. ಇದರಲ್ಲಿ ಹಳೆಯವರು ನಮ್ಮ ಚಪ್ಪಡಿರ ತಮ್ಮಿ ಮಾದಯ್ಯ ಇರ್ಬೋದು, ಸುಭಾಷ್ ಮುತ್ತಣ್ಣ ಇರಬೇಕು, ಪುಚ್ಚಮಡ ಹರೀಶ್ ಮಾಸ್ಟ್ರು, ಹಳೆಯಾಳೂರು ಮಾಲೇಟ್ರ ಶರಿಯಣ್ಣ, ಈ ಥರ ಹಳೇ ಹಾಕಿಗೆ ದುಡಿದಂಥವ್ರನ್ನ ಸೋಮವಾರಪೇಟೆಯಿಂದ ಇಡೀ ಕೊಡಗಿನಾದ್ಯಂತ ಕರೆದುಕೊಂಡು ಬಂದು ಅವರು ಇವತ್ತು ನಮ್ಮ ಜೊತೆ ಇಲ್ಲದೋದರೂ ಕೂಡ ಅವರ ಸಂಸಾರಕ್ಕೆ ಅದೊಂದು ಕಾಣಿಕೆಯನ್ನು ಕೊಟ್ಟು, ನೆನಪಿನ ಕಾಣಿಕೆಯನ್ನು ಕೊಟ್ಟು ಮಾಡುವಂಥ ಒಂದು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕೈ ಸಂಸ್ಥೆ ಇಂಥ ಒಂದು ವಿನೂತನ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು ಕ್ರೀಡಾ ಪ್ರೇಮಿಗಳು. ಅದರಿಗೆ ಅವರಿಗೆ ಎಲ್ಲ ಜನರ ಮುಂದೆ ಅವರಿಗೆ ಒಂದು ಗೌರವ ಕೊಡ್ತೀವಿ. ಯಾರೆಲ್ಲೋ ಹಾಕಿ ವಾರಿಯರ್ಸ್ ಅಂತೇಳಿ ಯಾರು ಹಾಕಿಗೆ ಪಣ ತೊಟ್ಟಿದ್ದಾರೆ, ಅವರ ಕುಟುಂಬದವರು ಹಾಕಿಗೆ ಏಳಿಗೆಗಾಗಿ ಶ್ರಮಿಸಿದ್ದಾರೆ. 60 ಜನನ ನಾವು ಗುರುತಿಸಿದ್ದೇವೆ. ಅವರಿಗೆಲ್ಲರಿಗೂ ನಾವು ಶ್ಲಾಘನೀಯ ಕೆಲಸ ಇದು. ಕೈ ವತಿಯಿಂದ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.